ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಕಾವೇರಿಗಾಗಿ ಬೀದಿಗಿಳಿದ ಸ್ಯಾಂಡಲ್ವುಡ್ ಸೀರಿಯಲ್ ಸ್ಟಾರ್ಸ್. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಿರುತೆರೆ ನಟ ನಟಿಯರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬಹಳ ಒಳ್ಳೆ ಹೆಜ್ಜೆ ಇದು. ನಟ ನಟಿಯರುಗಳು ಇದೆ ಬೀದಿಗಿಳಿಯೋದಿದೆಯಲ್ಲ, ಇದು ಬಹಳ ಒಳ್ಳೆ ಹೆಜ್ಜೆ. ಡಾಕ್ಟರ್ ರಾಜ್ಕುಮಾರ್ ಅವರು ತೋರಿಸಿಕೊಟ್ಟ ದಾರಿ ಇದು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಿರುತೆರೆ ನಟ ನಟಿಯರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಪೋಷಕರ ಸಂಘದ ಅಧ್ಯಕ್ಷ ಡೆಂಗ್ರಿ ನಾಗರಾಜ್ ನೇತೃತ್ವದಲ್ಲಿ ಹೋರಾಟ ನಡೀತಾ ಇದೆ. 50ಕ್ಕೂ ಹೆಚ್ಚು ಕಿರುತೆರೆ ನಟ ನಟಿಯರು ಹೋರಾಟದಲ್ಲಿ ಪಾಲ್ಗೊಂಡಿರುವುದು. ಖಾಲಿ ಕೊಡ ಹಿಡಿದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನೀರು ಬಿಡದಂತೆ ಸ್ಟಾರ್ಸ್ ಆಗ್ರಹಿಸ್ತಾ ಇರೋದು. ಜೀವ ಜಲ ನಮ್ಮ ಜಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ನೀರು ಕುಡಿಬೇಕು, ನಾವು ವಿಷ ಕುಡಿಬೇಕಾ ಅಂತ ಪ್ರಶ್ನೆಯನ್ನ ಮಾಡಿರೋದು ಈ ಸಂದರ್ಭದಲ್ಲಿ. ಕಾವೇರಿಗಾಗಿ ಸ್ಯಾಂಡಲ್ವುಡ್ನ ಸೀರಿಯಲ್ ಸ್ಟಾರ್ಸ್ ಬೀದಿಗಿಳಿದಿದ್ದಾರೆ. ಈ ಹಿರಿತರೆ ಜನ ಯಾವಾಗ ಬೀದಿಗಿಳಿತಾರೆ ನೋಡ್ಬೇಕು. ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಂತ ಸಂದರ್ಭದಲ್ಲಿ, ಗೋಕಾಕ್ ಚಳುವಳಿ ಸಂದರ್ಭದಲ್ಲಿ ಎಂತ ಒಂದು ಹೋರಾಟ ಅದು. ಅದಾದ ನಂತರ ಆ ನೇತೃತ್ವವನ್ನು ವಹಿಸ್ಕೊಳ್ಳೋರು ಯಾರು ಇಲ್ವೇನೋ ಸ್ಯಾಂಡಲ್ವುಡ್ನಲ್ಲಿ ಅನ್ನೋ ಥರ ಪ್ರಶ್ನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವಂಥ ಪ್ರತಿಭಟನಾಕಾರರ ಜೊತೆಗೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ತಮಿಳುನಾಡಿಗೆ ಕಾವೇರಿ ನೀರನ್ನು ಬಿಡಬಾರ್ದು ಅನ್ನುವಂತಹ ಒಂದು ಆಕ್ರೋಶ ಇಡೀ ರಾಜ್ಯಾದ್ಯಂತ ವ್ಯಕ್ತವಾಗ್ತಿದೆ. ಒಂದು ಕಡೆ CWMAನು ಕೂಡ ತಮಿಳುನಾಡಿಗೆ ಪ್ರತಿ ದಿವಸ 3500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅನ್ನುವಂಥ ಒಂದು ಆದೇಶ ಬಂದ ಹಿನ್ನೆಲೆಯಲ್ಲಿ ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ರೈತ ಸಂಘಟನೆಗಳಾಗಿರ್ಬೋದು, ಎಲ್ಲವೂ ಕೂಡ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಸದ್ಯ ನಾನು ಫ್ರೀಡಂ ಪಾರ್ಕ್ನ ಬಳಿ ಇದ್ದೀನಿ. ಇಲ್ಲಿ ಚಲನಚಿತ್ರ ಕಲಾವಿದರ ಪೋಷಕರ ಸಂಘದ ವತಿಯಿಂದ ಪ್ರತಿಭಟನೆ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು. ಯಾಕೆಂತಂದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸಮರ್ಪಕವಾದಂತಹ ಮಳೆ ಆಗಿಲ್ಲ, ನಮಗೆ ಕುಡಿಯೋಕ್ಕೆ ನೀರಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಬಿಡುವಂಥದ್ದು ಎಷ್ಟು ಸರಿ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಸೊ ಇಲ್ಲಿ ಮಾತನಾಡಿಸ್ತಾ ಹೋಗೋಣ. ಯಾಕೆ ಅಂತಂದರೆ ಇವತ್ತು ನಿನ್ನೆದಲ್ಲ, ಕಳೆದ ಹಲವು ವರ್ಷಗಳಿಂದಲೂ ಕೂಡ ತಮಿಳುನಾಡು ಕಾವೇರಿ ವಿಚಾರದಲ್ಲಿ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಒಂದು ರೀತಿ ಆಕ್ರೋಶ ವ್ಯಕ್ತವಾಗ್ತಾನೆ ಇದೆ. ಸರ್, ಈಗ ಪ್ರತಿಭಟನೆ ಮಾಡ್ತಾ ಇದ್ದೀರಾ, ತಮಿಳುನಾಡಿಗೆ ಪ್ರತಿ ದಿವಸ 3500 ಕ್ಯೂಸೆಕ್ ನೀರು ಬಿಡಬೇಕು ಅಂತೇಳಿ ಆದೇಶ ಮಾಡಿದೆ ಸರ್, ಏನು ಹೇಳ್ತೀರಿ? ಅದು ಮಾಡಬಾರ್ದು. ಏನು ಪ್ರಾಧಿಕಾರದ ನೀರು ಬಿಡಬೇಕು ಅಂತ ಹೇಳಿದಾರಲ್ಲ, ಅದಕ್ಕೆ ನಾವು ಪ್ರತಿಭಟನೆ ಮಾಡ್ತಿರೋದು. ನಮಗೇನು ನೀರಿಲ್ಲ, ನಮ್ಮ ಬೆಳೆಗೆ ನೀರಿಲ್ಲ. ಬೆಳೆ ಬೇಳೆಕಾಳು ಬೆಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ, ಅವರು ಮಾತ್ರ ಬೆಳೆ ಬೆಳೀತಿದ್ದಾರೆ. ಹಾಗಾಗಿ ನಾವು ಕರ್ನಾಟಕ ಜನದ ಪರವಾಗಿದ್ದೇವೆ, ಸಾರ್ವಜನಿಕರ ಪರವಾಗಿದ್ದೇವೆ. ಇಡೀ ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘ ಇವತ್ತು ಎದ್ದು ನಿಂತಿದೆ. ನಾವು ಹೋರಾಟಕ್ಕೋಸ್ಕರ ಹೋರಾಟ. ನಮ್ಮ ಹತ್ರನೇ ಊಟ ಇಲ್ಲ, ನಮ್ಗೆ ಊಟ ಕೊಟ್ಟು ಎಲ್ಲಿಂದ ಕೊಡೋಣ? ನಾವು ನೀರಿಲ್ಲ, ನೀರು ಬಿಡೋಕ್ಕಾಗಲ್ಲ. ಯಾಕಂದರೆ ಅವರಿಗೆ ಬೆಳಗ್ಗೆ ಬೇಕು. ಉಳಿಕೆ ನೀರನ್ನ ಆ ಕಡೆ ಬೇರೆ ನದಿಗೆ ಬಿಡ್ತಾ ಇದ್ದಾರೆ, ಅದು ಅವರು ಅರ್ಥ ಮಾಡ್ಕೋಬೇಕು. ಒಂದು ನಮಗೇನಿದೆ, ಈ ಸಾರಿ ವಿಜಯ್ ಅವರು ಕಲಾವಿದರು ಏನಾದರೂ ಒಂದು ಇತ್ಯರ್ಥ ಮಾಡಿ ಒಳ್ಳೆ ನ್ಯಾಯ ಕೊಡಿಸ್ತಾರೆ, ಏನಾದರೂ ಒಂದು ಒಳ್ಳೇದು ಆಗ್ಬೋದು ನಮ್ಮ ಕರ್ನಾಟಕ ಅಂತೇಳಿ ನಮ್ಮದು ಲೆಕ್ಕಾಚಾರ ಇದೆ ಸ್ವಾಮಿ. ಮುಖ್ಯಮಂತ್ರಿ ಅವರು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ, ಐತಿಹಾಸಿಕ ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರೆ. ಆ ಒಂದು ಐತಿಹಾಸಿಕ ನಿರ್ಧಾರದಲ್ಲಿ ಈ ಒಂದು ನಿರ್ಧಾರ ತಗೊಂಡು ಸಮವಾಗಿ ಹಂಚ್ಕೊಳ್ಳೋಣ, ನೀರಿದ್ರೆ ಮಾತ್ರ ಕೇಳೋಣ ನಿರ್ಧಾರ ತಗೊಳ್ತಾರೆ ಅಂತ ಭಾವಿಸಿದ್ದೀವಿ. ಯಾಕಂದರೆ ಅವ್ರಿಗೆ ತುಂಬ ಪ್ರಾಕ್ಟಿಕಲ್ ಮನುಷ್ಯ ಅವರು. ಆ ಪ್ರಾಕ್ಟಿಕಲ್ ಮನುಷ್ಯ ಇವತ್ತು ನಮ್ಮ ಬೆಂಗಳೂರಿಗೂ ಬರೋರಿದ್ದಾರೆ. ಇಲ್ಲಿ ಬಂದು ನಿರ್ಧಾರ ಮಾಡಿಕೊಂಡು ಬಹುಶಃ ನಮ್ಮ ಒಂದು ಪರಿಸ್ಥಿತಿ ನೋಡಿಕೊಂಡು ಅವರು ನೀವು ನೀರಿದ್ದರೆ ಕೊಡಿ ಅನ್ನೋ ಒಂದು ಭಾವನೆಗೆ ಬರ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಬಹುಶಃ ಅವರ ಒಂದು ಇದಂದರೆ ಅವ್ರ ಜನರ ಒಂದು ಹಿತದೃಷ್ಟಿ ಕಾಪಾಡೋಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ಯಾವುದೇ ರಾಜಕಾರಣಿ ಬಂದರೂ ಕೂಡ ಮೊದಲು ತಮ್ಮ ಜನಗಳು ನೋಡ್ತಾರೆ. ಎಕ್ಸೆಪ್ಟ್ ನಮ್ಮ ಕರ್ನಾಟಕ ರಾಜಕಾರಣಿಗಳು, ಮಿನಿಸ್ಟ್ರಿ ಮನೆಗಳಿಗೆ, ರಾಜಕಾರಣಿಗಳ ಮನೆಗಳಿಗೆ, MLA ಮನೆಗೆ, ಆವಾಗ ಮಾತ್ರ ಗೊತ್ತಾಗುತ್ತೆ ಅವ್ರಿಗೆ. ನಮ್ಮ ಜನಸಾಮಾನ್ಯ ನಿಲ್ಲಿಸಿ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ. ನಾವು ಕೇಳ್ತಾ ಇರೋದು ಕುಡಿಯೋ ನೀರು. ನಾವೇನು ಬೆಳೆಗೆ ಬೇಡ ಸಮಯ ಕುಡಿಯೋಕ್ಕೆ ಕೊಡಿ, ಬಟ್ ಅಲ್ಲಿ ಕೇಳ್ತಾ ಇರೋದು ಬೆಳೆ ಅದು 3ನೇ ಬೆಳೆಗೆ, ಒಂದು ಬೆಳೆಗೆ ಅಲ್ಲ 3ನೇ ಬೆಳೆ ಕೇಳ್ತಾ ಇರೋದವರು. ಬಟ್ ಕೇಳ್ತಾ ಇರೋದು ನೀರು ಅವರು. ಇದು ಯಾವ ನ್ಯಾಯ ಸರ್? ನ್ಯಾಯಾಧೀಶರಿಗೆ ಗೊತ್ತಾಗಲ್ವಾ? ನ್ಯಾಯಾಧೀಶರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ವಾಸ್ತವನ ಅರ್ಥಕೊಂಡು ನೀವು ಕೆಲಸ ಮಾಡಿ. ನ್ಯಾಯಾಂಗದ ವಿರುದ್ಧ ಇಲ್ಲ ನಾವು, ನ್ಯಾಯಾಂಗ ಕೇಳ್ಕೊಳ್ಳೋದಷ್ಟೇ, ನ್ಯಾಯ ರೀತಿಯಲ್ಲಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್ ಅಷ್ಟೇ. ಮೇಡಮ್, ಈಗ ತಮಿಳುನಾಡು CM ಬೆಂಗಳೂರಿಗೆ ಬರ್ತಾ ಇದ್ದಾರೆ, ಅವ್ರ ಜೊತೆಗೆ CM ಕೂಡ ಸಭೆಯನ್ನು ಮಾಡ್ತಾರೆ. ಸೊ ಏನು ಹೇಳಬೇಕು ಅಥವಾ ಏನು ಕೇಳ್ಕೋಬೇಕು ಅಂತ ಅಂತೀರಾ ನೀವು? ತಮಿಳ್ನಾಡು CM ಅವ್ರು ಕೇಳೋದು ನಿಮ್ಮ ಹತ್ರ ನೀರಿದ್ದು ಮಿಕ್ಕಿದ್ದಿದ್ರೆ ಕೊಡಿ ಅಂತ ಕೇಳಬೇಕು ಅಂತ ಅನ್ಕೊತೀನಿ.
ಯಾಕಂದರೆ ನಾವು ಜಾಸ್ತಿ ಇದ್ದರೆ ಕೊಡೋಣ, ನಮಗೆ ಇಲ್ಲ. ಇಲ್ಲಿ ತುಂಬ ಬರಗಾಲ ಬಂದಿದೆ, ನೀರು ಮಳೆ ತುಂಬ ಬಂದ್ರೂ ನಿಮಗೆ ಗೊತ್ತಿದೆ, ತಮಿಳ್ನಾಡಲ್ಲಿ ಮಳೆ ಬಂದರೆ ಅಲ್ಲಿ ಎಲ್ಲಿ ಒಂದು ಡ್ಯಾಮ್ ಇಲ್ಲ, ನೆಟ್ಟಿಗೆ ಒಂದು ಕೆಲಸ ಮಾಡ್ಕೊಂಡಿಲ್ಲ, ಅಲ್ಲಿ ಮಳೆ ನೀರನ್ನ ನಿಲ್ಲಿಸೋಕೆ ಒಂದು ಕೆರೆ ಇಲ್ಲ ಅಲ್ಲಿ ಸರಿಯಾಗಿ, ಎಲ್ಲ ಬಿಲ್ಡಿಂಗ್ ಕಟ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಹತ್ರ ಇರೋ ನೀರನ್ನ ಕೇಳ್ತಾ ಇದ್ದಾರೆ. ತಮಿಳ್ನಾಡನ್ನ ಉದ್ಧಾರ ಮಾಡೋದೇ ನಮ್ಮ ಕರ್ನಾಟಕ ಕೆಲಸ. ಅಲ್ಲಿ ಫಿಲಮ್ ಚೆನ್ನಾಗಿ ಓಡುತ್ತೋ ಇಲ್ವೋ, ನಮ್ಮ ತಮಿಳ್ನಾಡು ಇಲ್ಲಿ ಕರ್ನಾಟಕದಲ್ಲಿ ಬಂದು ಚೆನ್ನಾಗಿ ಓಡುತ್ತೆ ಪಿಕ್ಚರ್ ಅವ್ರಗಳದ್ದು. ಇಲ್ಲಿ ಇದು ತಮಿಳ್ನಾಡಿಂದ ಬಂದು ಇಲ್ಲಿ ಬಂದು ಪಿಕ್ಚರ್ ಚೆನ್ನಾಗಿ ಓಡುತ್ತೆ, ಅಲ್ಲಿ ಖಾಲಿ ಹೊಡಿತಾ ಇರುತ್ತೆ ಥಿಯೇಟ್ರಲ್ಲಿ. ಇಲ್ಲಿ ವಿಜಯ್ ತಳ ಏನೇನೋ ಹೆಸರುಗಳು ಇಟ್ಕೊಂಡು ಕೂಗ್ತಾ ಇರ್ತಾರೆ. ಆ ಥರ ನಾವು ಇವರು ಎಂಕರೇಜ್ ಮಾಡ್ತಾ ಇದ್ವಿ. ಅದೇ ಥರ ಇವರು ನಮ್ಮ ಇವಾಗ CM ಆಗಿರೋರು ಯೋಚನೆ ಮಾಡಿಕೊಂಡು ನಿಮಗೆ ನೀರು ಮಿಕ್ಕಿದ್ರೆ ಕೊಡಿ ಅನ್ನೋ ನಿರ್ಧಾರ ತೊಗೊಂಡ್ರೆ ಒಳ್ಳೇದು ಅಂತ ಅನ್ಕೊಂತೀವಿ. ಸ್ವಾಮಿ, ಫಸ್ಟು ನಮ್ಮನೆ ಬೆಳಕಿರೋದು ನೋಡಬೇಕು, ನಮ್ಮನೇಲಿ ನೀರು ನೋಡಬೇಕು, ನಮ್ಮನೆ ಅನ್ನ ಬೇಯ್ತಾ ಅಂತ ನೋಡಬೇಕು. ನಮ್ಮನೆ ಅನ್ನ ಬೇಯಿಸೋಕ್ಕೆ ನಮ್ಮ ಹತ್ರ ನೀರಿಲ್ಲ ಅಂದಮೇಲೆ ಅವ್ರು ಬೆಳೆ ಬೇಯಿಸೋದಕ್ಕೆ ನಾವು ನೀರು ಕೊಡೋದೆಲ್ಲ ಅರ್ಥನೇ ಇಲ್ಲ ಅಲ್ವಾ? ಹೌದು, ವಿಜಯ್ ಅವರು ಬರ್ಬೋದು, ಮೀಟಿಂಗ್ ಮಾಡ್ಬೋದು, ಕೇಳ್ಬೋದು. ವಿಜಯ್ ಅವರು ಹೇಗೆ ತಮಿಳ್ನಾಡಿಗೋಸ್ಕರ ಒದ್ದಾಡ್ತಾ ಇದ್ರು, ಅವ್ರ ಬೆಳೆಗೋಸ್ಕರ ಒದ್ದಾಡ್ತಾ ಇದ್ರು, ಅದೇ ರೀತಿ ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಮಂತ್ರಿಗಳು ತಮ್ಮ ಜನರ ಹೊಟ್ಟೆಪಾಡಿಗೋದು ಏನು ಬೇಕು, ಮುಖ್ಯವಾಗಿ ಆಧಾರವಾಗಿರುತ್ತೆ ನೀರು ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಈ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ನಮಗೆ ಕುಡಿಯೋಕ್ಕೆ ನೀರಿಲ್ಲ, ಇಂಥ ಸಂದರ್ಭದಲ್ಲಿ ಬೆಳೆಗಳಿಗೆ ನೀರು ಬಿಡುವಂಥದ್ದು ಸರಿಯಲ್ಲ. ಈಗ ತಮಿಳುನಾಡು CM ರಾಜ್ಯಕ್ಕೆ ಬರ್ತಾರೆ, ಆಗ ನಮ್ಮ ಎಲ್ಲ ಪೊಲಿಟಿಷಿಯನ್ಸು ಕೂಡ ಇಲ್ಲ, ನಮ್ಮ ವಾಸ್ತವಾಂಶವನ್ನು ಅವರಿಗೆ ತಿಳಿಸುವಂಥ ಕೆಲಸ ಆಗಬೇಕು, ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡಬಾರ್ದು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.